ಪಶ್ಚಿಮ ಘಟ್ಟ ಸಾಲಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಮೈದುಂಬಿ ಹರಿತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಅನೇಕ ಪ್ರವಾಸಿಗರು ಈ ಒಂದು ಫಾಲ್ಸ್ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂಥವರು ಇವತ್ತು ಬೇಸರಗೊಂಡಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಪ್ರಮುಖವಾಗಿ 10 ಜಲಪಾತಗಳಲ್ಲಿ ಈ ಜಲಪಾತ ಮಾತ್ರ ಒಂದು ಪ್ರವಾಸಿಗರಿಗೆ ನೋಡಲು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿರುವಂಥ 7 ಜಲಪಾತಗಳಿಗೆ ಅರಣ್ಯ ಇಲಾಖೆ ನಿರ್ಬಂಧ ಹೇರಿದೆ. ಗೋಕಾಕ್ ಜಲಪಾತ ಮತ್ತು ತಿಲಾರಿ ಜಲಪಾತಗಳನ್ನು ಈಗಾಗಲೇ ಅನುಮತಿಯನ್ನು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಅರಣ್ಯ ಇಲಾಖೆ ನೀಡಿದ್ದಾರೆ. ಆದರೆ ಈ ನಿಸರ್ಗದ ದತ್ತವಾದಂಥ ಈ ಫಾಲ್ಸ್ ನೋಡಲು ಬೆಳಗಾವಿ ಮತ್ತು ಮಹಾರಾಷ್ಟ್ರ, ಕರ್ನಾಟಕದ ಅನೇಕ ಈ ಒಂದು ಗಡಿ ಭಾಗದಲ್ಲಿರುವಂಥ ಗೋವಾ ಮತ್ತು ಮಹಾರಾಷ್ಟ್ರದ ಕರ್ನಾಟಕದ ಭಾಗದ ಅನೇಕ ಪ್ರವಾಸಿಗರು ಈ ಒಂದು ಫಾಲ್ಸನ್ನು ನೋಡಕ್ಕೆ ಬರ್ತಾರೆ. ಈ ತಿಲಾರಿ ಫಾಲ್ಸಿಗೆ ಆದಷ್ಟು ಕಡಿಮೆ ಬಜೆಟ್ಟು ಕಡಿಮೆ ಫೀಸನ್ನು ಕೊಡಬೇಕು. ಈ 303 ರೂಪಾಯಿ ಅತಿ ಹೆಚ್ಚು ಆಗತ್ತೆ. ಇದನ್ನು ನಾವು 100 ರೂಪಾಯಿಗೆ ಮಾತ್ರ ಇಟ್ಟರೆ ಅನೇಕ ಜನ ಪ್ರವಾಸಿಗರು ಬರ್ತಾರೆ ಅಂತೇಳಿ ಈಗಾಗಲೇ ಇಲ್ಲಿರುವಂಥ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನಾದರೂ ಸಹ ಎಚ್ಚೆತ್ತುಕೊಂಡಂಥ ಅರಣ್ಯ ಇಲಾಖೆಯವರು ಈ ತಿಲಾರಿ ಫಾಲ್ಸ್ ನೋಡಲು ಏನು ಫೀಸನ್ನು 300 ರೂಪಾಯಿ ಮಾಡಿದ್ದಾರೆ, ಇದನ್ನು 100 ರೂಪಾಯಿ ಇಳಿಸಬೇಕಂತೇಳಿ ಇವತ್ತು ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಅಮೃತ ಅಜ್ಜಿ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.